ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಬಲ್ ಶಾಸಕ ಯತ್ನಾಳ್ ಮಾತನಾಡಿದ್ದಾರೆ. ಬಿಜೆಪಿಯಲ್ಲಿ ಭಿನ್ನಮತೀಯರು ಅಂತ ಯಾರೂ ಇಲ್ಲ, ನಿಷ್ಠಾವಂತ ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮ ಅಭಿಪ್ರಾಯದಲ್ಲಿ ಭಿನ್ನಾಭಿಪ್ರಾಯ ಇದೆ ಅಷ್ಟೇ. ಪಕ್ಷದ 38 ಜನರ ಅಭಿಪ್ರಾಯವನ್ನ ವರಿಷ್ಠರಿಗೆ ತಿಳಿಸಿದ್ದೇವೆ. ಪಕ್ಷಕ್ಕೆ ದ್ರೋಹ ಮಾಡಿದವರು ಭಿನ್ನಮತೀಯರಾಗಿದ್ದಾರೆ. ನಮ್ಮ ಸಭೆಯ ಬಳಿಕ ನಮ್ಮ ಶಕ್ತಿ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಸಭೆ ಮಾಡಿದ್ರೆ 60 ಶಾಸಕರಲ್ಲಿ 55 ಜನ ನಮ್ಮ ಪರವಾಗಿ ಬರ್ತಾರೆ. ಬಿಜೆಪಿಯ ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಆಗ್ತಾ ಇದೆ. ಮೇಲ್ನೋಟಿಗೆ ಸರಿ ಐತ ನಿಮಗೆ ಹೆಂಗೆ ಅನಿಸ್ತು? ನೀವು ಹೆಂಗೆ ಅಂದಾಜು ಕಟ್ಟದ್ರಿ? ಅದು ಏನಿದ್ರು ಮೇಲ್ನೋಟಕ್ಕೂ ಸರಿ ಇದೆ, ಒಳನೋಟಕ್ಕೂ ಸರಿ ಇದೆ. ನಮ್ಮ ಅಭಿಪ್ರಾಯ ಹೇಳುವಾಗ ಹೇಳಿವಿ. ಮುಂದೆ ಪಕ್ಷ ಏನು ನಿರ್ಣಯ ತಗೋತದೆ ಅದಕ್ಕೆ ನಾವು ಬದ್ಧ ಇರ್ತೀವಿ ಅಷ್ಟೇ. ನೋಡ್ರಿ, ಅವೆಲ್ಲ ಸಭೆ ಆದಮ್ಯಾಗ ಒಂದು ಸಂಘದ ಪರಿವಾರದ ಒಂದು ಸಭೆ ಆಗಿದೆ. ಪಕ್ಷದ ಸುಮಾರು ಒಂದು 40 ಜನ ಪ್ರಮುಖರನ್ನು ಕರೆದಿದ್ದರು. ಒಂದಿಬ್ಬರು ಅವರ ಆರೋಗ್ಯ ಮತ್ತು ಇದರಿಂದ ಅಬ್ಸೆಂಟ್ ಇದ್ದರು. 38 ಜನರು ಎಲ್ಲ ಅಭಿಪ್ರಾಯ ತೊಗೊಂಡಾರೆ. ತೊಗೊಂಡು ನಮ್ಮ ಪಕ್ಷದ ವರಿಷ್ಠ ಮಂಡಳಿ ತಿಳಿಸ್ತೀನಿ ಅಂತ ಹೇಳ್ಯಾರೆ. ಅವರು ಅಲ್ಲಿ ವಿದೇಶಕ್ಕೆ ಅವ್ರು ಹೋಗಿದ್ದರಿಂದ ಇನ್ನೂ ಅಮೇರಿಕಾದಿಂದ ಬಂದ ಮೇಲೆ ಅವ್ರು ಚರ್ಚೆ ಮಾಡ್ತಾರೆ. ಅಲ್ಲಿವರೆಗೆ ನಮ್ಮದು ಯಾವುದೇ ರೀತಿ ಭಿನ್ನಮತೀಯರತನಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದಾವಣಗೆರೆ ಪ್ರತಿನಿಧಿ ಪುನೀತ್ ಅಪ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಈ ರೀತಿಯ ಸಭೆ ನಡೆಯೋದು, ವಿಜಯೇಂದ್ರ ವಿರುದ್ಧ ಆಕ್ರೋಶ ಹೊರಹಾಕೋದು ಇದೇ ಮೊದಲಲ್ಲ, ಹೊಸತು ಕೂಡ ಅಲ್ಲ. ಬಟ್ ದಾವಣಗೆರೆಯಲ್ಲಿ ಸಭೆ ನಡೆಸಿದ್ಯಾಕೆ? ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಪುನೀತ್? ಖಂಡಿತವಾಗ್ಲೂ ಪ್ರೇಮ, ಏನು ರಾಜ್ಯ ಬಿಜೆಪಿಯಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ಒಳಗೆ ಎಲ್ಲವೂ ಕೂಡ ಭಿನ್ನಮತೆ ಆಗಿರುವುದು ಮತ್ತೆ ಒಡಕು ಕೂಡ ಕಾಣಿಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ಅದರಲ್ಲೂ BY ವಿಜೇಂದ್ರ ಅವರು ಯಾವಾಗ ರಾಜ್ಯಾಧ್ಯಕ್ಷರಾದ್ರು ಆ ಸಂದರ್ಭದಲ್ಲೂ ಕೂಡ ಬಿಜೆಪಿಯಲ್ಲಿ ಒಡಕು ಸ್ಟಾರ್ಟ್ ಆಯ್ತು. ಒಂದು ಕಡೆ ಯತ್ನಾಳ್ ಅವರ ಟೀಮ್ ಆಗಿರ್ಬೋದು, ಇನ್ನೊಂದು ಕಡೆ BY ವಿಜೇಂದ್ರ ಅವರ ಟೀಮ್ ಅನ್ನುವಂತಹ ಒಂದು ಗುರುತಿದ್ರು. ಇದರಿಂದಾಗಿ ಸಾಕಷ್ಟು ಒಂದು ಮೀಟಿಂಗ್ಗಳು ಕೂಡ ಮಾಡಿದ್ರು. ಹಿಂದೆ ಕೂಡ ಯತ್ನಾಳ್ ಆಗಿರ್ಬೋದು, ಮತ್ತೆ GM ಸಿದ್ದೇಶ್ವರ್, ರಮೇಶ್ ಜಾರಕಿಹೊಳಿ, ಹೀಗೆ ಹಲವಾರು ಭಿನ್ನಮತೀಯ ಮುಖಂಡರು ಅಂದ್ರೆ ಬಿಜೆಪಿಯ ಪ್ರಮುಖ ಮುಖಂಡರು ಬೆಳಗಾವಿಲಿ ಮೀಟಿಂಗ್ ಮಾಡಿದ್ರು. ಅದೇ ರೀತಿಯಾಗಿ ಬೆಂಗಳೂರಲ್ಲೂ ಕೂಡ ಮೀಟಿಂಗ್ ಮಾಡಿದ್ರು. ಇವತ್ತು ದಾವಣಗೆರೆಯ JMH ಗೆಸ್ಟ್ ಹೌಸ್ ಅಲ್ಲೂ ಕೂಡ ಬೆಳಿಗ್ಗೆಯಿಂದಲೂ ಕೂಡ ಮೀಟಿಂಗ್ ಮಾಡಿರುವಂತದ್ದು ಮತ್ತೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ವಿಜೇಂದ್ರ ವಿರುದ್ಧ ಸಾಕಷ್ಟು ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ನಾಯಕರನ್ನ ಕೆಲವು ಅಂದ್ರೆ ದಾವಣಗೆರೆ ಆಗಿರ್ಬೋದು, ಹುಬ್ಳಿ, ಈ ಭಾಗದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಸೋಲೋದಕ್ಕೆ ಕಾರಣ ವಿಜೇಂದ್ರ ಅವರು ಮತ್ತೆ ಅವ್ರ ಟೀಮ್ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಬಹಿರಂಗವಾಗಿ ಹೇಳ್ತಾ ಇರುವಂತದ್ದು. ಇದರಿಂದಾಗಿ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಸರಿ ಇದೆ, ಆದ್ರೆ ಒಳಗಡೆ ಎಲ್ಲಾ ರೀತಿಯಾದಂತಹ ಒಡುಕಿದೆ ಅನ್ನುವಂಥದ್ದು ಕಂಡುಬರುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.